ನಮಸ್ಕಾರ. ನಾರಾಜ್ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಇವತ್ತು ನಿಮ್ಮ ಜೊತೆ ಒಬ್ಬ ಅತಿಥಿಗಳನ್ನ ಕರ್ಕೊಂಡು ಬಂದಿದ್ದೀವಿ. ಸಮಯಕ್ ವಾಣಿಯ ಸಂಪಾದಕರಾದ ತುಕಾರಾಮ್ ಗೌರೆ ಅವರು. ಈ ಯಾಕೆ ವಿಚಾರ ನಾವು ಬಂದಿವಿ ಅಂತಂದ್ರೆ, ನಿನ್ನೆ ಬೀದರ್ ನಗರದಲ್ಲಿ ನಡೆದಿರುವಂತಹ ಪಾಪನಾಸ್ ಮಂದಿರದ ಜೀರ್ಣೋದ್ಧಾರಕ್ಕಾಗಿ ಸುಮಾರು 23.42 ಕೋಟಿ ರೂಪಾಯಿಗಳ ಬಗ್ಗೆ ಖೂಬ್ ಅವರು ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಒಂದ್ ಕಡೆ ಮಾತಾಡ್ತಾರೆ. ಆ ವಿಚಾರವಾಗಿ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತು ನಾವು ನಿರ್ಧಾರ ಮಾಡ್ಕೊಂಡಿದೀವಿ. ಸಂಪಾದಕರೇ ನಮಸ್ಕಾರ. ನಮಸ್ಕಾರ. ಏನಂತ ಸರ್ ನಿಮ್ಗೆ, ಈಗ ನಿನ್ನೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವರು ಮತ್ತು ಬಿಜೆಪಿ ಪಕ್ಷದವರು ಇದೆಲ್ಲ ಮಾಡಿದಂತ ನೋಡಿದ್ರೆ ನಿಮ್ಗೆ ಏನಿಸ್ತಾ ಇತ್ತು? ವೀಕ್ಷಕರೇ ನಮಸ್ಕಾರ. ನಾನು ತುಕಾರಾಮ್ ಗೌರೆ ಅಂತ ಹೇಳಿ. ಈಗಾಗಲೇ ನಾರಂಜ್ ಎಕ್ಸ್‌ಪ್ರೆಸ್ ನ ಸಂಪಾದಕರಾಗಿರ್ತಕ್ಕಂಥ MP ಮುದಾಳೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ, ಕೇಂದ್ರದ ಪ್ರಸಾದ ಯೋಜನೆ ಅಡಿಯಲ್ಲಿ ಪಾಪ್ನಾಸ್ ಅಭಿವೃದ್ಧಿಗೆ 22.41 ಏನು ಕೋಟಿ ಅನುದಾನ ಆಗಿರ್ತಕ್ಕಂತಹ ಬಿಜೆಪಿ ಸರ್ಕಾರದಿಂದ ತಂದಿದ್ದೀನಿ ಅಂತ ಹೇಳಿ ಖೂಬಾ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಈಗಿರ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ MP ಸಾಗರ್ ಖಂಡ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನ್ ತಂದಿನಿ ಅನುದಾನ ಅಂತ ಹೇಳಿ. ಆಯ್ತು ಸ್ವಾಮಿ, ನೀವಾದ್ರೂ ತರ್ರಿ ಅಥವಾ ನೀವಾದ್ರೂ ತರ್ರಿ. ಇಲ್ಲಿರ್ತಕ್ಕಂಥ ಮುಖ್ಯ ವಿಷಯ, ಮುಖ್ಯ ಕಾರಣ ಏನು ಅಂದಾಗ, ಅನುದಾನ ತರೋದು ಅಷ್ಟೇ ಮುಖ್ಯ ಅಲ್ಲ. ನೀವು ತಂದಿರ್ಬೋದು ಅಥವಾ ನೀವು ತಂದಿರ್ಬೋದು, ನೀವೇನು ನಿಮ್ಮ ಆಸ್ತಿ ಮಾರಿ ತಂದಿಲ್ಲ, ಅವ್ರೇನು ಅವ್ರ ಆಸ್ತಿ ಮಾರಿ ಕೊಟ್ಟಿಲ್ಲ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಿಂದ ಬಂದಿರತಕ್ಕಂಥ ಅನುದಾನ. ಈ ಅನುದಾನ ಸದ್ಬಳಕೆ ಆಗ್ತಾ ಇದೆಯಾ, ದುರ್ಬಳಕೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಮುಖ್ಯ ಪ್ರಶ್ನೆ. ಇಲ್ಲಿ ಖೂಬಾರ್ ಹೇಳ್ತಾರೆ, ನಾನ್ ನಿಮ್ಗೆ ಇಲ್ಲಿ ಶಿಲಾನ್ಯಾಸನೆ ಮಾಡ್ಕೊಳಕ್ ಬರಲ್ಲ, ಬಿಡಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿದ್ರು. ಆ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂಗೆ ಅವರನ್ನ ಆ ವಿಚಾರವಾಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅವರನ್ನ ಬ್ಯಾರಿಕೇಡ್ ಹಾಕ್ಬಿಟ್ಟು ಆ ಕಡೆ ಪ್ರವೇಶ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಅವರು ಇದೊಂದು ಈ ಪಾಪನಾಸ್ ದೇವಾಲಯದಲ್ಲಿ ಆಗಿರ್ತಕ್ಕಂಥ 22.41 ಕೋಟಿ ರೂಪಾಯಿ ಬಗ್ಗೆ ನಾನ್ ತಗೊಂಡ್ ಬಂದಿನಿ, ನನ್ನ ಹೆಸರು ಡ್ಯಾಮೇಜ್ ಮಾಡತಾರ, ಆ ಸಾಗರದೇನು ಕೆಲಸ ಇಲ್ಲ ಅಲ್ಲಿ, ನಮ್ಮ ಸರ್ಕಾರದಾಗ ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವರೊಂದು ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟೆಲ್ಲ ಕಿರಿಕಿರಿ ಮಾಡ್ಕೊಂಡ್ರು. ಅದ್ರ ಬಗ್ಗೆ ಏನ್ ಅನ್ಸ್ತದೆ ನಿಮ್ಗೆ? ಅಲ್ಲ, ಇಲ್ಲಿ ಇಲ್ಲ, ಇದು ಇವ್ರ ಮಧ್ಯೆ ಜಗಳ ಆಡ್ತಕ್ಕಂಥದ್ದು ಅನುದಾನ ನಾನು ತಂದಿನಿ ನೀನು ತಂದಿನಿ ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಆಗಿರಬಾರ್ದು. ಇವ್ರ ಮಧ್ಯೆ ಜಗಳ ಆಗ್ತಕ್ಕಂಥದ್ದು ಯಾವ್ದಾಗ್ಬೇಕಂದಾಗ ಅಭಿವೃದ್ಧಿ ಬಗ್ಗೆ ಆಗ್ಬೇಕು. ಅನುದಾನ ನಿಮ್ ಸರ್ಕಾರ ಇದ್ದಾಗ ನೀವು ತಂದಿರ್ಬೋದು, ಅಥವಾ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಿರ್ಬೋದು. ಅದು ನಮಗ್ ಬೇಕಾಗಿರ್ತಕ್ಕಂಥ ವಿಷಯ ಅಲ್ಲ. ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ವಿಷಯ ಆ 22.41 ಕೋಟಿ ಅನುದಾನ ತಂದಿರ್ತಕ್ಕಂಥದ್ದು ಸರಿಯಾಗಿ ಸದ್ಬಳಕೆ ಆಗ್ತಾ ಇದೆಯಾ, ಆ ಕಾಮಗಾರಿ ಸರಿಯಾಗಿ ಆಗ್ತಾ ಇದ್ದೇನಾ ಅಂತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದು ಖೂಬಾ ಅವ್ರ ಕೆಲಸ ಆಗಿರ್ಬೇಕಾಗಿತ್ತು. ಇಲ್ಲ, ಈಗ ಸಾಕಷ್ಟು ಜನ ಹೇಳ್ತಾ ಇದಾರೆ, ಈಗಾಗಲೇ ನೀವು ತೋರಿಸೋದಿಲ್ಲಿ ಪಾಪನಾಸ್ ಅಭಿವೃದ್ಧಿಗಾಗಿ 22 ಕೋಟಿ ಅಂತ ಹೇಳಿ ಖೂಬಾರ್ ಹಾಕೊಂಡಿದ್ದಾರೆ, ಅದಕ್ಕೆ 22 ಕೋಟಿ ತಂದಿನ ಅಂತ ಹೇಳಿ ಅವರು ನಮ್ಮ ಸಾಗರ್ ಖಂಡ್ರೆ ಹಾಕೊಂಡಿದ್ದಾರೆ. ಈ ತರ ಜನರ ಮಧ್ಯೆ ಗೊಂದಲ ಮಾಡಿ ಇವ್ರು ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ತಾ ಇದಾರೆ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಅಲ್ಲ, ಈಗ ಜನ ಮಾತಾಡ್ತಕ್ಕಂಥದ್ದು ಒಳ್ಳೆ ಪ್ರಶ್ನೆ. ಯಾವಾಗಾದ್ರೂ ಖೂಬಾ ಅವರು ವಿರೋಧ ಪಕ್ಷ ಸ್ಥಾನದಲ್ಲಿ ಉಳ್ಕೊಂಡು ನಿಮ್ಮ ಅಧಿಕಾರಾವಧಿಯಲ್ಲಿ 40% ಕಮಿಷನ್ ಇತ್ತು, ಸಾರ್ವಜನಿಕರು ಹೇಳ್ತಕ್ಕಂಥ ಮಾತು. ಕಾಂಗ್ರೆಸ್ ಸರ್ಕಾರದಲ್ಲಿ 60% ಆಗಿದೆ. ಅದ್ರ ಬಗ್ಗೆ ನೀವು ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಆಗ್ಲಿ ಅಥವಾ ಬಿಜೆಪಿ ಆಗ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ನಿಮ್ಮ ಅವಧಿಯಲ್ಲಿ ಕೂಡ ಅಷ್ಟೇ ಭ್ರಷ್ಟಾಚಾರ ನಡೀತಾ ಇತ್ತು, ಲಂಚ ನಡೀತಾ ಇತ್ತು. ಇವ್ರ ಸರ್ಕಾರದಲ್ಲಿ ಕೂಡ ಅಷ್ಟೇ ನಡೀತಾ ಇದೆ. ಭಗವಂತ ಖೂಬಾ ಅವರು ಸಾಗರ್ ಖಂಡ್ರೆ ಅವ್ರಿಗೆ ಪ್ರಶ್ನೆ ಮಾಡಿ, ಈಶ್ವರ್ ಖಂಡ್ರೆ ಅವ್ರಿಗೆ ತಾವು ಪ್ರಶ್ನೆ ಮಾಡಿ, ನನ್ನ ಅವಧಿಯಲ್ಲಿ ನಾನು ಎಷ್ಟು ಕಡಿವಾಣ ಹಾಕಿದ್ದೀನಿ ಭ್ರಷ್ಟಾಚಾರಕ್ಕೆ, ನಿಮ್ಮ ಅವಧಿಯಲ್ಲಿ ಯಾಕೆ ನಡೀತಾ ಇದೆ ಅಂತ ಪ್ರಶ್ನೆ ಮಾಡಿ. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನನಗೆ ಇನ್ನೊಂದು ಏನಿಸ್ತದೆ, ಅಭಿವೃದ್ಧಿ ನಾನ್ ತಂದಿನಿ ನೀನ್ ತಂದಿನಿ ಅಂತೇಳಿ ಇವರು ಜಗಳ ಆಡ್ತಾ ಇದ್ದಾರೆ. ಸಾರ್ವಜನಿಕರು ಒಂದು ಪ್ರಶ್ನೆ ಏನ್ ಕಾಡ್ತಾ ಇದೆ ಅಂದ್ರೆ, ಇವ್ರು ಇಬ್ಬರಿಗೆ ಓಟ್ ಹಾಕಿ ಗೆಲ್ಸಿ ನಾವು ಕಳ್ಸಿದೀವಿ, ಇವ್ರ ಮೇಲೆ ಪೇಮೆಂಟ್ ತಗೊಂಡಿದ್ದಾರೆ, ಅಲ್ಲಿ ಪೇಮೆಂಟ್ ತಗೋತಾರೆ ಇವರು ಪ್ರತಿ ತಿಂಗಳ. ಸ್ಯಾಲರಿ ಇಷ್ಟು, ಅವ್ರ ಮನೆ ಖರ್ಚು ಇಷ್ಟು, ಟೆಲಿಫೋನ್ ಖರ್ಚು ಇಷ್ಟು, ಹೋಗ್ಬರೋ ಖರ್ಚು, ನಮ್ಮ ತೆರಿಗೆ ಮೇಲೆ ಇವರು ಓಡಾಡಿ ನಾನ್ ತಂದಿ ನೀನ್ ತಂದಿ ಜನರಿಗೆ ಈ ದಿಶಾಬೂಲ್ ಮಾಡುವಂತ ಕೆಲಸ ನಡೀತದಲ್ಲ ಇಬ್ಬರದು. ಏನಿಲ್ಲ, ಇವರಿಬ್ಬರದು ಕೇವಲ ಜನರ ಮುಂದೆ ತೋರಿಕೆಗಾಗಿ ಜಗಳ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಸಾರ್ವಜನಿಕರಿಗೆ. ಇದೇ ಸೇಮ್ ಒಂದು ಘಟನೆ ಇದಕ್ಕಿಂತ ಮೊದಲು ಎಲೆಕ್ಷನ್ ಸಮಯದಲ್ಲಿ ಕೂಡ ಗಣೇಶ್ ಮೈದಾನಕ್ಕೆ ಆಹ್ವಾನ ಕೊಟ್ಟಿದ್ರು. ಯಾರು? ಭಗವಂತ ಖೂಬಾ ಅವರು ಈಶ್ವರ್ ಖಂಡ್ರೆ ಅವರಿಗೆ. ಯಾವುದೋ ಒಂದು ದೇವಸ್ಥಾನದ ಮೇಲೆ ಯಾವುದೋ ಒಂದು ಆಣೆ ಮಾಡೋಣ ಅಂತ ಹೇಳಿ, ಆಗ ಕೂಡ ಅವ್ರು ಬರ್ಲಿಲ್ಲ. ಇಲ್ಲ, ಈಗನೂ ಕೊಟ್ಟಿದ್ದಾರೆ. ಈಗನೂ ಕೂಡ ಮೊನ್ನೆ ಪಾಪನಾಸ್ ದೇವಸ್ಥಾನದ ಮೇಲೆ ಶಿವಲಿಂಗದ ಮೇಲೆ ಆಣೆ ಅಂತೇಳಿ ಹೇಳ್ತಾ ಇದ್ರು. ನೀವ್ ಯಾರು ಆಣಿ ತಿನ್ನಲ್ಲ, ಜನರಿಗೆ ಆಣಿ ತಿನ್ನಿಸ್ತಾ ಇದ್ದೀರಿ ನೀವು ಇಬ್ಬರು ಸೇರಿ.
ಏನಿಲ್ಲ, ಜನರು ಮೂರ್ಖ ಆಗ್ಬೇಡ್ರಿ ಇವ್ರ ವಿರುದ್ಧ. ಇವ್ರು ಇಬ್ಬರ ಮಧ್ಯೆ ಜನ ದಯವಿಟ್ಟು ಇವ್ರಿಬ್ಬರು ಒಂದೇ ಕಡೆ ಇರ್ತಾರ. ಇಲ್ಲ, ಇನ್ನೊಂದು ಪ್ರಶ್ನೆ, ನಮ್ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಪ್ರಶ್ನೆ ನಿಮ್ಮನ್ನ ಕೇಳ್ತಾ ಇದೀವಿ. ಖೋಬಾರು 10 ವರ್ಷಗಳ ಕಾಲ ಸಂಸದರ ಕೆಲಸ ಮಾಡಿದ್ರು. ಒಂದೇ ಒಂದು ಎಂಪ್ಲಾಯ್ಮೆಂಟ್ ಕೆಲಸ ಅಥವಾ ಕಾರ್ಖಾನೆಗಳ ತರಕ್ ಅವ್ರಿಂದ ಆಗಿಲ್ಲ ಅಂತೇಳಿ ರಹೀಂ ಖಾನ್ ಅವ್ರು ಹೇಳ್ತಾರೆ. ಇದು ಸರಿನಾ ಅಥವಾ ತಪ್ಪ? ಅಥವಾ ಈಗ್ಲಾದ್ರೂ ಈ ಸಂಸದರು ಸಾಗರ್ ಖಂಡ್ರೆ ಅವರು ಒಂದು ಯಾವ್ದೋ ನಮ್ಮ ಜಿಲ್ಲೆ ಜನರು ಗುಳ್ಳೆ ಹೋಗ್ತಾ ಇದಾರೆ, ಕೆಲಸ ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಗೋಳಾಡ್ತಾ ಇದಾರೆ, ದೊಡ್ಡ ಕಾರ್ಖಾನೆಗಳ ತಂದು ಜಗಳ ಸರಿಗಿತ್ತೇನೋ ಅಂತಕ್ಕಂಥ ಒಳ್ಳೆ ಪ್ರಶ್ನೆ. ಏನು ರಹೀಂ ಖಾನ್ ಅವ್ರವ್ರು ಪ್ರಶ್ನೆ ಎತ್ತಿದ್ರಲ್ಲ, ನಾವ್ ಮಾಡ್ತಕ್ಕಂತ ಅಭಿವೃದ್ಧಿ ಬಗ್ಗೆ ನೀವು ನೋಡ್ರಿ, ಯಾವ್ದಾದ್ರು ದೊಡ್ಡ ಕಾರ್ಖಾನೆ ತರಬಹುದಿತ್ತು, ದೊಡ್ಡ ಸಂಸ್ಥೆಗಳ ತಂದು ಸಾರ್ವಜನಿಕರಿಗೆ ಉಪಯೋಗ ಆಗೋ ತರ, ಉದ್ಯೋಗ ಸಿಗೋ ತರ ಮಾಡ್ಬೋದಿತ್ತು ಕೇಂದ್ರ ಸರ್ಕಾರ. ಅದು ಯಾವ್ದು ಮಾಡ್ತಾ ಇಲ್ಲ. ತಮ್ಮ ಅಧಿಕಾರಾವಧಿಯಲ್ಲಿ ಮಾಡ್ಬೋದಿತ್ತು ಅಂತೇಳಿ ನಿನ್ನೆ ಹೇಳ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ರು. ನೀವು ಹೇಳಿದ್ರಿ. ಆದ್ರ ಈಗ ರಹೀಂ ಖಾನ್ ಅವರು 4ನೇ ಸರಿ MLA ಅವರಿದ್ದೀರಿ, ನೀವೇ ಅನುದಾನ ತಂದಿರಿ, ಎಷ್ಟು ಫ್ಯಾಕ್ಟ್ರಿಗಳು ನೀವು ಸ್ಥಾಪನೆ ಮಾಡಿರಿ? ಖೂಬ ಅವ್ರಿಗೆ ಕೇಳ್ತಾ ಇದ್ದೀರಿ, ಇವಕ್ಕೆ ಒಪ್ಕೊಂಡೇವ್ ನಾವು. ಅವ್ರ ಅವಧಿಯಲ್ಲಿ ಅವ್ರು ಮಾಡ್ಬೇಕಿತ್ತು, ಮಾಡಿಲ್ಲ. ನಿಮ್ಮ ಅವಧಿಯಲ್ಲಿ ನೀವಾದ್ರೂ ಏನ್ ಮಾಡ್ತಾ ಇದ್ದೀರಿ? ಅಧಿಕಾರದಾಗ ಉಳ್ಕೊಂಡು ನೀವಾದ್ರೂ ಮಾಡ್ಬೇಕಿತ್ತಲ್ಲ. ನಾನು ಯಾವುದೇ ಪಕ್ಷ ಪರ ಇಲ್ಲ ಅಥವಾ ವಿರೋಧ ಇಲ್ಲ, ಸರ್ಕಾರ ಜನ ಅನುಕೂಲ ಆಗಬೇಕು ಅಂತಕ್ಕಂಥ ನನ್ನ ಅನಿಸಿಕೆ. ಈಗ ಎಷ್ಟೊಂದೆಲ್ಲ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಎಲ್ಲಿ ಅಂದ್ರೆ ಬ್ರೀಮ್ಸ್ ಇದೆ, ಅರಣ್ಯ ಇಲಾಖೆ ಇದೆ, PWD ಇದೆ, ಬಹಳಷ್ಟು ರೀತಿಗಳನ್ನೆಲ್ಲ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಸಾಕಷ್ಟು ಜನ ಮಾತಾಡ್ತಾರೆ. ಯಾಕೆ ವಿರೋಧ ಪಕ್ಷದ ಉಳ್ಕೊಂಡು ಹೋಗೋರು ಯಾಕೆ ಜನ ಮಧ್ಯೆ ಬರಲ್ಲ? ಯಾಕೆ ಇವ್ರ ಬಗ್ಗೆ ಕೆಲಸ ಮಾಡಲ್ಲ? ಇವತ್ತು ಬರೀ 22 ಕೋಟಿ ಬಗ್ಗೆನೇ ಬಂದ್ರು. ಇವ್ರು ಯಾಕೆ ಪ್ರಶ್ನೆ ಮಾಡಲ್ಲ ಅಂದಾಗ, ಇವ್ರ ಅವಧಿಯಲ್ಲಿ ಇವ್ರು ಕೂಡ ಮಾಡಿರೋದು ಅದನ್ನೇ. ಇವ್ರು ಇವಾಗ ಏನ್ ಮಾಡ್ತಾ ಇದಾರೆ? 60%, ಇವ್ರು 40% ಮಾಡಿದವ್ರೆ. ಇವ್ರೇನು ಶಾಜಿಗೆ ಅಲ್ಲ. ಇವ್ರ ಸರ್ಕಾರ, ಇವ್ರ ಅಧಿಕಾರ ಇದ್ದಾಗ ಇವರು ಅದೇ ಮಾಡಿದ್ದು. ಯಾವ ರೋಡ್ಗಳು ಸರಿಯಾಗವ? ಯಾವ ಆಸ್ಪತ್ರೆಯಲ್ಲಿ ಲಂಚ ತಗೊಂಡಿಲ್ಲ? ಯಾವ ಆಸ್ಪತ್ರೆ ಸರಿಯಾಗಿದ್ದು ನಿಮ್ಮ ಅವಧಿಯಲ್ಲಿ, ಬಿಜೆಪಿ ಸರ್ಕಾರ ಅವಧಿಯಲ್ಲಿ? ಯಾವ ರೀತಿ ಬಿಜೆಪಿ ಸರ್ಕಾರದಲ್ಲಿದ್ದು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತದ. ಮುಂದೆ ಬರ್ತಕ್ಕಂಥ JDS ಸರ್ಕಾರ ಇದ್ರು ಅದೇ ಮಾಡೋದು. ರಾಜಕೀಯ ಪಕ್ಷ ಅಂದಾಗ ಮುಗಿತು. ಸಾರ್ವಜನಿಕರು ಇಲ್ಲಿ ಈ ಒಂದು 3 ಪಕ್ಷಗಳ ಬಗ್ಗೆ ಎಂದು ನಿರೀಕ್ಷೆ ಇಡಬೇಡಿ. ಇವ್ರು ಜಗಳ ಆಡ್ತಕ್ಕಂಥದಕ್ಕೆ ಯಾರು ಮರಳು ಹೋಗಿ ಇವ್ರು ನಮ್ಮೋರು ಅಂತೇಳಿ ನೀವು ಸ್ವಪ್ರತಿಷ್ಠೆ ತಗೊಂಡು ನೀವು ಜಗಳ ಆಡ್ಕೊಳಕ್ ಹೋಗ್ಬೇಡ್ರಿ ದಯವಿಟ್ಟು. ಇವ್ರು ಎಲ್ಲರೂ ಮೂಗರು ಒಂದೇ. ಒಂದು ಸಣ್ಣದಾಗಿ ನಾವು ಇಲ್ಲಿ ಅಂಬೇಡ್ಕರ್ ವೃತ್ತ ಚಿಟ್ ಚಾಟ್ ನಾವು ಮಾಡಿದೀವಿ ನಮ್ ಜೊತೆ ಸರ್ ಜೊತೆಯಲ್ಲಿ. ಇನ್ನೂ ಬಹಳಷ್ಟು ಕೇಳಬೇಕಾಗಿತ್ತು, ಆದರೆ ಸಮಯದ ಅಭಾವದಿಂದಾಗಿ ಪ್ರಶ್ನೆಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಗೊಳ್ತೀವಿ. ಈಗ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಯಾರಿಗೆಲ್ಲ ಈ ಸುದ್ದಿ ಇಷ್ಟ ಆಗಿದೆಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೆಂದರೆ ಬರೆದು ತಿಳಿಸ್ರಿ. ಮುಂದಿನ ಸಂಚಿಕೆಯಲ್ಲಿ ಇದನ್ನ ನಾವು ಮತ್ತೆ ಬರ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು ಸರ್. ನಿಮಗೂ ಕೂಡ ನಮಸ್ಕಾರ ಸರ್. ಕ್ಯಾಮರಾಮ್ಯಾನ್